ನಾವು ಇಷ್ಟು ಜನ ಮಾತ್ರ ಯಾಕೆ ಬಡತನದಲ್ಲಿ ಇರಬೇಕು, ಕೆಲವು ಜನ ಮಾತ್ರ ಯಾಕೆ ಶ್ರೀಮಂತಿಕೆಯಲ್ಲಿ ಇರಬೇಕು. ಅಂಬಾನಿಗೆ 264 ಬೆಡ್ರೂಮ್ ಇರೋ ಮನೆ ಇದೆಯಂತೆ, ನಮ್ಮ ಜೋಪಡಿ ಕೂಡ ಸೋರ್ತಾ ಇರುತ್ತೆ, ಅದನ್ನ ರಿಪೇರಿ ಮಾಡಕ್ ದುಡ್ಡಿಲ್ಲ. ಇಂಥ ಬಡತನ ಇದೆ. ಯಾಕೆ ಈ ತಾರತಮ್ಯ ಮಾಡ್ತಾರೆ? ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ಹೆಂಡ ಕೊಟ್ಟು ಒಂದು ಬಿರಿಯಾನಿ ಕೊಟ್ರೆ ಸಾಕು, ಅವ್ನು ನಮ್ಮ ಜಾತಿಯವನ ಓಟ್ ಹಾಕು, ಅವ್ನು ನಮ್ಮ ಧರ್ಮದವನ ಓಟ್ ಹಾಕು, ಅವನ ಹಣ ಕೊಟ್ಟನ ಓಟ್ ಹಾಕು. ಇಲ್ಲಿರುವಾಗ ಅಂಬಾನಿ ಎಷ್ಟು ಸಂಪಾದನೆ ಮಾಡ್ಕೊಂಡ್ರು ನನಗೇನು, ನನ್ನ ಹಣೆ ಬರ ಇದು, ಅವನ ಹಣೆ ಬರ ಅದು ಅಂತ ಅನ್ಕೊಂಡಿದ್ದಾರೆ. ಗೆದ್ದೋನು ಸೋತೋನ್ ಸತ್ತ ಅಂತ. ದ್ವೇಷದಿಂದ ಏನು ಆಗಲ್ಲ. ಈ ಜಾತಿಯವರು ನಮ್ಮನ್ನ ಹೀಗಿಟ್ಟಿದ್ರು, ಇದಕ್ಕೋಸ್ಕರ ನಮಗೆ ತೊಂದರೆ ಆಗೋಯ್ತು, ಈಗ ಅವ್ರ ಮೇಲೆ ನಾವು ಸೇಡ್ ತೀರಿಸ್ಕೋಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಎಲ್ಲಾರನ್ನೂ ಕೊಂದುಬಿಟ್ಟು ಅಧಿಕಾರಕ್ಕೆ ಬರಬೇಕಾಗಿಲ್ಲ. ಶಾಂತ ಮಾರ್ಗದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬರಬಹುದು. ಪ್ರಪಂಚದ ಯಾವ ದೇಶದಲ್ಲಿಯೂ ಸರ್ ಒಂದು ಮತದಾನವನ್ನ ಮಾರಾಟ ಮಾಡುವ ಅಥವಾ ಕೊಂಡುಕೊಳ್ಳುವ ಕೆಟ್ಟ ಪರಿಪಾಠ ಎಲ್ಲೂ ಇಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಯಾರು ಓಟಿನ ಹಕ್ಕನ್ನ ತಂದು ಕೊಟ್ಟರೋ ಆ ಓಟಿನ ಹಕ್ಕು ತಂದು ಕೊಟ್ಟವ್ರನ್ನೇ ಸೋರಿಸುವಂತಹ ರಾಜಕೀಯ ಅನಕ್ಷರತೆ ಜನಗಳಲ್ಲಿತ್ತು. ಇದನ್ನ ಈ ತನಕ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರ ಹೋಗಿಸ್ಬೇಕಾಗಿತ್ತು. ಬಹುಸಂಖ್ಯಾತರು ಚುನಾವಣೆ ನಿಲ್ತಾ ಇದ್ದಾರೆ. ಈಗ ಮಾತಾಡ್ತಾ ಇದ್ದಾರೆ, ಈ ದೇಶದ ಎಸ್ಸಿಗಳು ಚುನಾವಣೆ ನಿಲ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಎಸ್ಟಿಗಳು ಚುನಾವಣೆ ಒಬಿಸಿಗಳು ಚುನಾವಣೆ ನಿಲ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಮುಸಲ್ಮಾನರು ಕ್ರೈಸ್ತರು ಚುನಾವಣೆ ನಿಲ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಹಾಗಾದ್ರೆ ಅವ್ರೇನು ಹಣ ಕೊಡಲ್ಲ, ಹೆಂಡ ಕೊಡಲ್ವಾ? ಇಲ್ಲ, ಕೊಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಾ ಪಕ್ಷಗಳು ಗೆಲ್ಲೋ ಕಡೆನೆ ಗಮನ ಕೊಡ್ತಾರೆ. ನೀನು ಎಷ್ಟು ಅನೈತಿಕ ಮಾರ್ಗ ಹಿಡಿತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೆದ್ದುಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಪಕ್ಷಗಳಲ್ಲೇ ಸಮಸ್ಯೆ ಇದೆ ಸರ್. ಸೊ ಭಾರತದ ಬಹುಸಂಖ್ಯಾತರು ಇವತ್ತಿಗೂ ಕೂಡ ತಾವಾಗಲೇ ಒಳ್ಳೆ ಮಾತು ಹೇಳಿದ್ರಿ, ಶಿಕ್ಷಣ ಬಂದ ಮೇಲೂ ಹಾಕಿದ್ದು ಮುಂದುವರಿತಾ ಇದೆ ಅಂತ. ಸರ್, ಶಿಕ್ಷಣ ಏನು ಕಲಿಸ್ತಾ ಇದೆ ಇವತ್ತು ನಮಗೆ? ಸೈನ್ಸ್ ಹೇಳ್ಕೊಡ್ತದೆ, ಕೆಮಿಸ್ಟ್ರಿ ಹೇಳ್ಕೊಡುತ್ತೆ, ಬಟ್ ಈಗ ಹೇಳ್ಕೊಡ್ತಾ ಇದೆಯಾ? ನಾವು ಭಾರತೀಯರೆಲ್ಲ ಒಂದೇ, ನಾವೆಲ್ಲ ಒಂದು ಅಂತೆಲ್ಲ ಹೇಳಿದಾಗ ಸರ್ ನಾವು ಇಷ್ಟು ಜನ ಮಾತ್ರ ಯಾಕೆ ಬಡತನದಲ್ಲಿ ಇರಬೇಕು, ಕೆಲವು ಜನ ಮಾತ್ರ ಯಾಕೆ ಶ್ರೀಮಂತಿಕೆಯಲ್ಲಿ ಇರಬೇಕು. ಅಂಬಾನಿಗೆ 264 ಬೆಡ್ರೂಮ್ ಇರೋ ಮನೆ ಇದೆಯಂತೆ, ನಮ್ಮ ಹಳ್ಳಿಗಳಲ್ಲಿ 7 ಲಕ್ಷ ಕೋಟಿ ನಮ್ಮ ಜೋಪಡಿ ಕೂಡ ಸೋರ್ತಾ ಇರುತ್ತೆ, ಅದನ್ನ ರಿಪೇರಿ ಮಾಡಕ್ ದುಡ್ಡಿಲ್ಲ. ಇಂಥ ಬಡತನ ಇದೆ. ಯಾಕೆ ಈ ತಾರತಮ್ಯ ಮಾಡ್ತಾರೆ? ಸರ್, ನಮಗೆ ಎಕನಾಮಿಕ್ಸ್ ಓದಬೇಕಾದ್ರೆ ಬಡತನಕ್ಕೆ ಕಾರಣ ಏನು ಅಂತ ಪ್ರಶ್ನೆ, ಪ್ರಮುಖ ಕಾರಣ ಭಾರತದ ಬಡತನ. ನಮಗೆ ಈ ಪಾತ್ರ ಮಾಡಕ್ಕೆ ಇಷ್ಟೊಂದು ಗಂಭೀರವಾಗಿ ಚಿತ್ರ ಬೇಕಾ ನನಗೆ ಅಂತ ಕೇಳ್ತಿರೋದು. ಸರ್, ಅಗತ್ಯ ಇದೆ. ನೀವು ಯಾವುದೇ ಪಾತ್ರ ಕೊಟ್ಟರು ಮಾಡ್ತೀರಿ, ಅದನ್ನ ಪ್ರೂವ್ ಮಾಡಿದಿರಿ ಎಷ್ಟು ವರ್ಷಗಳ ಕಾಲ. ಆದರೆ ಇದು ನೀವು ಒಳಗಡೆ ಇಳಿದಷ್ಟು ನೀವೇ ಒಂದು ಪಾತ್ರ ಅಲ್ಲ, ನೀವೇ ಆ ವ್ಯಕ್ತಿಯಾಗಿ ಹೇಳಿದ್ರೆ ಜನಗಳಿಗೆ ತಲುಪ. ಸರ್, ಇಷ್ಟು ಆಳಕ್ಕೆ ಇಳಿಯೋ ಅಗತ್ಯ ಇದೆ. ಅಂದ್ರೆ ಜನಗಳಿಗೆ ಈ ದೇಶದ ಆಸ್ತಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ. ಮತ್ತೆ ಹಂಚಿಕೆ ಮಾಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆ ಇಡೀ ರಾಜಕೀಯ ವ್ಯವಸ್ಥೆನೇ ಅವ್ರ ಕೈಲಿದೆಯಲ್ಲ ಸರ್, ಕಂಪ್ಲೀಟ್. ಈ ಜನಕ್ಕೆ ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ಹೆಂಡ ಕೊಟ್ಟು ಒಂದು ಬಿರಿಯಾನಿ ಕೊಟ್ರೆ ಸಾಕು, ಅವ್ನು ನಮ್ಮ ಜಾತಿಯವನ ಓಟ್ ಹಾಕು, ಅವ್ನು ನಮ್ಮ ಧರ್ಮದವನ ಓಟ್ ಹಾಕು, ಅವನ ಹಣ ಕೊಟ್ಟನ ಓಟ್ ಹಾಕು. ಇಲ್ಲಿರುವಾಗ ಅಂಬಾನಿ ಎಷ್ಟು ಸಂಪಾದನೆ ಮಾಡ್ಕೊಂಡ್ರು ನನಗೇನು, ನನ್ನ ಹಣೆ ಬರ ಇದು, ಅವನ ಹಣೆ ಬರ ಅದು ಅಂತ ಅನ್ಕೊಂಡಿದ್ದಾರೆ. ಅಲ್ಲ ಮಹೇಶ್, ಈಗ ಈ ಸಿನಿಮಾ ಮಾಡಿ ಇದ್ರ ಮೂಲಕ ನಾನು ಸಂದೇಶ ಕೊಡ್ತೀನಿ ಅಂತ ಹೇಳೋರು ನೀವು, ಒಂದು ಸಾಮಾಜಿಕ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರನ್ನ ತಗೊಂಡು ಅವರಿಗೆ ಅಧ್ಯಯನ ಶಿಬಿರಗಳನ್ನ ಮಾಡಿ ಹಳ್ಳಿಗೂ ಹೋಗಿ ಅವರು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕಲ್ವಾ? ಸರ್, ಸಿನಿಮಾ ತೆಗೆದ್ರೆ ಏನು ಪ್ರಯೋಜನ ಇಲ್ಲ. ಇದು ತುಂಬಾ ಕಡೆ ಆಗ್ತಾ ಇದೆ ಸರ್, ಮಾಡ್ತಾ ಇದ್ದಾರೆ, ಜನ ಮಾಡ್ತಾ. ನಾನು ಗಮನಿಸಿದ್ದೀನಿ. ಈಗ ಹಳ್ಳಿಗಳಲ್ಲಿ ಶಿಬಿರಗಳಾಗ್ತಾ ಇದೆ, ಹಾಸ್ಟೆಲ್ಗಳಲ್ಲಿ ಶಿಬಿರಗಳಾಗ್ತಾ ಇದೆ, ಶಾಲಾ ಕಾಲೇಜುಗಳು ಎಷ್ಟೋ ಜನ ಶಿಕ್ಷಕರು ಇದ್ರ ಬಗ್ಗೆ ಪ್ರಜ್ಞೆ ಮೂಡಿಸ್ಕೊಂಡು ಪ್ರತಿನಿತ್ಯ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಆದರೆ ಆ ಹೇಳುವವರ ಸಂಖ್ಯೆ ಕಡಿಮೆ ಇದೆ. ಆ ಹೇಳೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಸಿನಿಮಾ ಮೂಲಕ ಹೇಳಿದ್ರೆ ಬಹುಶಃ ಜಾಸ್ತಿ ಜನಕ್ಕೆ ಬೇಗ ಮುಟ್ಟಬಹುದೇನೋ ಅನ್ನುವಂಥ ಒಂದು ಉದ್ದೇಶ ಇದೆ ಸರ್ ಇದು. ಅಂದರೆ ಅಲ್ಲಲ್ಲಿ ಆಗ್ತಾ ಇದೆ. ಅಮಾವಾಸ್ಯ ಕತ್ತಲೆಗೆ ಅಲ್ಲಲ್ಲಿ ಹಚ್ಚಿಟ್ಟ ಏನೋ ಹಣತೆಗಳು ಥರ ಅಲ್ಲಲ್ಲಿ ಕೆಲಸ ನಡೀತಾ ಇದೆ ಸರ್ ಎಲ್ಲ ಕಡೆ. ಬಟ್ ಒಬ್ಬ ಟೀಚರ್ ಹೇಳಿದ್ರೆ 50 ಜನ ವಿದ್ಯಾರ್ಥಿಗಳಿಗೆ ಹೇಳ್ಬೋದು, ಒಂದು ಶಿಬಿರ ಮಾಡಿದ್ರೆ ಒಂದು 100 ಜನಕ್ಕೆ ಶಿಬಿರ ಮಾಡ್ಬೋದು. ಬಟ್ ಒಂದು ಸಿನಿಮಾವಾಗಿ ಹೇಳಿದ್ರೆ ಕೋಟ್ಯಾಂತರ ಜನಕ್ಕೆ ಒಂದು ದೊಡ್ಡ ತೆರೆ ಮೇಲೆ, ಆಮೇಲೆ ದೊಡ್ಡ ತೆರೆ ನೀವು ಆಗಲೇ ಹೇಳಿದ್ರಿ. ಈಗೇನು ಅಂದರೆ ತಾವೆಲ್ಲ ಸಿನಿಮಾ ಮಾಡ್ತಿದ್ದ ಕಾಲದಲ್ಲಿ ಜನ ಥಿಯೇಟ್ರಿಗೆ ಹೋಗಿ ನೋಡಬೇಕಾಗಿತ್ತು. ಈಗ ಮನೇಲೇ ನೋಡ್ಬಿಡ್ತಾರೆ, OTTಗೆ ಬಂದ್ಬಿಡ್ತಿದೆ, ಟಿವಿಲೇ ನೋಡ್ಬಿಡ್ತಾರೆ. ಪ್ರತಿಯೊಂದು ಕೈಯೇ ತೆರೆ ಆಗಿದೆ. ಈಗ ಅವರು ಮೊಬೈಲಲ್ಲಿ ತಲುಪಿಸ್ಬೋದು ಸರ್, ಅಂದರೆ ವೇಗವಾಗಿ ಜನಗಳಿಗೆ ಮುಟ್ಟಿಸ್ಬೋದು. ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇದೆ ಇವತ್ತು. ಸೊ ನಾವು ಥಿಯೇಟ್ರ್ ಮೂಲಕ, TV ಮೂಲಕ, ಮೊಬೈಲ್ಗಳ ಮೂಲಕ ಜನಗಳಿಗೆ ಮಾಸಾಗಿ ರೀಚ್ ಮಾಡ್ಬೋದೇನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅನ್ನೋ ಒಂದು. ಅಂದರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಏನು ಮೀಡಿಯಾ ಏನು ಟೆಕ್ನಾಲಜಿ ಇದೆ, ಯೂಟ್ಯೂಬ್ ಇದೆ. ಮಹೇಶ್, ನನಗೆ ಬಸವಣ್ಣನ ಪಾತ್ರ ಮಾಡುವಾಗ ದಯೆಯೇ ಧರ್ಮದ ಮೂಲವಯ್ಯ, ಬುದ್ಧ ಹೇಳಿದ್ದು ಅದೇ. ಬುದ್ಧ ದಯೆ ಧಮ್ಮ ಅಂದ್ರೆ ದಯೆ. ಈಗ ದ್ವೇಷದಿಂದ ಏನು
ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಗೆದ್ದೋನ್ ಸೋತೋನ್ ಸತ್ತ ಅಂತ. ದ್ವೇಷದಿಂದ ಏನೂ ಆಗಲ್ಲ. ಈಗ ನಾವು ಈ ಜಾತಿಯವರು ನಮ್ಮನ್ನು ಹೀಗಿಟ್ಟಿದ್ರು, ಇದಕ್ಕೋಸ್ಕರ ನಮಗೆ ತೊಂದರೆ ಆಗೋಯ್ತು, ಈಗ ಅವ್ರ ಮೇಲೆ ನಾವು ಸೇಡು ತೀರಿಸ್ಕೋಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಅಗತ್ಯ ಇಲ್ಲ ಸರ್. ಸೊ ಈಗ ಸಂವಿಧಾನ ನಮಗೆ ಮತದಾನದಂತ ಒಂದು ದೊಡ್ಡ ಅಸ್ತ್ರವನ್ನು ಕೊಟ್ಟಿದ್ದೆ. ನಾವು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಎಲ್ಲರನ್ನೂ ಕೊಂದುಬಿಟ್ಟು ಅಧಿಕಾರಕ್ಕೆ ಬರಬೇಕಾಗಿಲ್ಲ. ಶಾಂತ ಮಾರ್ಗದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬರ್ಬೋದು. ಆದರೆ ಇವತ್ತು ಚುನಾವಣೆಗಳು ಸರಿಯಾಗಿ ನಡೀತಾ ಇದೆಯಾ? ಚುನಾವಣೆಗಳಲ್ಲಿ ಹಣದ ಪ್ರಭಾವ, ಮದ್ಯದ ಪ್ರಭಾವ, ಜಾತಿಯ ಪ್ರಭಾವ ಇರೋದ್ರಿಂದ ಉತ್ತಮ ನಾಯಕರು ಆರಿಸಿ ಬರ್ತಾ ಇಲ್ಲ. ಈ ಸಮಸ್ಯೆಗೆ ಏನು ಪರಿಹಾರ ಇದೆ ನಿಮ್ಮಲ್ಲಿ? ಇಲ್ಲ, ನೀವು ಸರಿಯಾಗಿ ಹೇಳಿದ್ರಿ ಸರ್. ಈಗ ಸೈಲೆಂಟ್ ವಾರ್, ಈಗ ಚುನಾವಣೆ ಅನ್ನೋದೇ ಒಂದು ಯುದ್ಧ ಅನ್ನೋದನ್ನು, ಯುದ್ಧ ಈ ಟಿ ವಿಗಳೆಲ್ಲ ಯುದ್ಧ ಥರ ತೋರಿಸ್ತಾ ಇರ್ತಾರೆ, ಹಳೆ ಪೋಷಾಕಗಳನ್ನ ಹಾಕಿ ಒಂದು ಪಕ್ಷದವ್ರು ಇನ್ನೊಂದು ಪಕ್ಷದವರು ಅಂತ. ಇದು ಆ್ಯಕ್ಚುಲಿ ಫಿಸಿಕಲಿ ಆಗುವಂಥ ಯುದ್ಧ ಅಲ್ಲ. ಯಾರ ಮೇಲೂ ಸೇಡು ತೀರಿಸ್ಕೊಳ್ಳೋ ಅಗತ್ಯ ಇಲ್ಲ, ಯಾರ ಮೇಲೆ ದ್ವೇಷ ಸಾಧಿಸೋ ಅಗತ್ಯನೂ ಇಲ್ಲ. ಎಲ್ಲವನ್ನೂ ಸರಿ ಮಾಡ್ಕೊಳ್ಳೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ತುಂಬ ಜನ ಈ ಥರದ ಪೂರ್ವಿಕರು ಹೋರಾಟ ಮಾಡಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಸರಿ ಮಾಡ್ಕೊಳ್ರಪ್ಪ ಅಂತ ಓಟು ನಮ್ಮ ಕೈ ಕೊಟ್ಟಿದ್ದಾರೆ. ಬಟ್ 78 ವರ್ಷ ಆದ್ರೂ ಸರ್ ಈ ದೇಶದ ಜನಕ್ಕೆ ಯಾರಿಗೂ ಓಟ್ ಹಾಕಬೇಕು, ಹೇಗೆ ಓಟ್ ಹಾಕಬೇಕು, ಯಾಕೆ ಓಟ್ ಹಾಕಬೇಕು ಅನ್ನೋದನ್ನೇ ನಾವು ಎಜುಕೇಟ್ ಮಾಡೋಕ್ಕಾಗಿಲ್ಲ. ಅಂದರೆ ಈ ಪ್ರಪಂಚದ ಯಾವ ದೇಶದಲ್ಲಿಯೂ ಸರ್ ಒಂದು ಮತದಾನವನ್ನು, ಅಂದರೆ ಮತ ಎಂಬ ಹಕ್ಕನ್ನು ಮಾರಾಟ ಮಾಡುವ ಅಥವಾ ಕೊಂಡುಕೊಳ್ಳುವ ಕೆಟ್ಟ ಪರಿಪಾಠ ಎಲ್ಲೂ ಇಲ್ಲ. ಇದೊಂದು ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಬೇರೆ ಅಲ್ಲ, ಅಮೆರಿಕಾದಲ್ಲೂ ಸಾವಿರಾರು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ಗಳನ್ನ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಒಂದು ಪಂಚಾಯತಿ ಎಲೆಕ್ಷನ್ಗೆ ಲಕ್ಷಾಂತರ ಖರ್ಚು ಮಾಡುವಾಗ MP ಎಲೆಕ್ಷನ್ಗೆ ನೂರಾರು ಕೋಟಿ ಖರ್ಚು ಮಾಡಿ ಅಲ್ಲಿ ಪ್ರಚಾರಕ್ಕೆ ಖರ್ಚು ಮಾಡೋದಕ್ಕೂ, ಅಂದ್ರೆ ಪ್ರಚಾರಕ್ಕೆ ಅಂತಲ್ಲ ಸರ್, ಅವ್ರಿಗೆ ಹಣ ಕೊಡ್ಲಿಕ್ಕೆ, ಮದ್ಯ ಕೊಡ್ಲಿಕ್ಕೆ, ಅದಕ್ಕೂ ಖರ್ಚು ಮಾಡ್ತಾರಲ್ವಾ? ಇಲ್ಲ, ಬೇರೆ ದೇಶದಲ್ಲಿ ಇಲ್ಲ ಸರ್. ಬೇರೆ ದೇಶದಲ್ಲಿ ನನ್ನ ಇದ್ರ ಪ್ರಕಾರ ಓಟನ್ನ ದುಡ್ಡು ಕೊಟ್ಟು ಹೆಂಡ ಕೊಟ್ಟು ಕೊಂಡ್ಕೊಳ್ಳೋ ಕಲ್ಚರ್ ಇಲ್ಲ ಸರ್, ಎಕ್ಸೆಪ್ಟ್ ಇಂಡಿಯಾ. ನನ್ನ ಅಂದರೆ ಇಂಡಿಯಾದಲ್ಲಿ ಯಾವತ್ತು ಓಟಿನ ಹಕ್ಕು ಬಂತೋ ಆ ದಿನವೇ ಅದನ್ನು ಖರೀದಿ ಮಾಡುವಂಥ, ಯಾಕೆಂದರೆ ಬಡವ್ರ ಕೈಗೆ ಸಿಕ್ಬಿಡ್ತಲ್ಲ ಸರ್ ಓಟು. ಬಡವ್ರಿಗೆ ಏನಂದರೆ ಅವನ ಕೈಯಲ್ಲಿ ಬರಿಗೈ, ಹೊಟ್ಟೆಗೆ ಊಟ ಇಲ್ಲ, ಕೈಯಲ್ಲಿ ಓಟ್ ಇದೆ, ಅದನ್ನು ಕೊಟ್ಟರೆ ಒಂದು ಊಟ ಕೊಡ್ತೀವಿ ಅಂದರೆ ಆಯಿತು, ಯಾರಿಗೂ ನಮಗೊಂದು ಒಂದು ಊಟ ಸಿಗುತ್ತಲ್ಲ ಅಂತ. ಈಗ ಅಮೆರಿಕದಂಥ ದೇಶದಲ್ಲಿ ಒಂದು ಊಟಕ್ಕೆ ಪರದಾಡುವಂಥ ಬಡವ ಇಲ್ಲ. ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ನ ಮಾರಾಟ ಮಾಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆನೂ ಆ ಜನಕ್ಕಿಲ್ಲ. ಅಂದರೆ ಅಷ್ಟೊಂದು ಅನಾಗರಿಕರಾಗಿಲ್ಲ ಅಲ್ಲಿ. ಮತ್ತು ಅದನ್ನು ಪರ್ಚೇಸ್ ಮಾಡಿ ಹೇಗೋ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಇಲ್ಲ. ನಾಟ್ ಓನ್ಲಿ ಅಮೆರಿಕ, ಯಾವುದು ಡೆವಲಪ್ಡ್ ಕಂಟ್ರಿಗಳು, ಯಾವುದು ಡೆಮೋಕ್ರೆಟಿಕ್ ಸಿಚುವೇಶನಲ್ಲಿ ಅಂದರೆ ಆ ಫ್ರೇಮ್ ಒಳಪಟ್ಟಿದ್ದಾರೋ ಅಲ್ಲಿ ಓಟನ್ನು ಮಾರಾಟ ಮಾಡುವ, ಖರೀದಿ ಮಾಡುವ ರೀತಿ ಈ ಭಾರತದ ರೀತಿ ಯಾವ ದೇಶದಲ್ಲೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಸರ್. ಖಂಡಿತ ನೀವು ಹೇಳಿದ್ಮೇಲೆ ನಾನು ಚೆಕ್ ಮಾಡಬೇಕಂತ ಅನಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಭಾರತಕ್ಕೆ ತಮ್ಗೆ ಗೊತ್ತಾಗ 1935ನಲ್ಲಿ ಯಾವತ್ತು ಓಟ್ ಹಾಕ್ಲಿಕ್ಕೆ ಹಕ್ಕು ಬಂತು, 1937ಗೆ ಎಲೆಕ್ಷನ್ ಬರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋಡಪ್ಪ ಇಲ್ಲಿ ತನಕ ನಿಮ್ಮ ಕೈಲಿ ಓಟ್ ಇರಲಿಲ್ಲ, ಈಗ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಪಾರ್ಲಿಮೆಂಟಲ್ಲಿದೆ. ಪಾರ್ಲಿಮೆಂಟಲ್ಲಿ ನಿಮ್ಮ ಸಮಸ್ಯೆಯನ್ನು ಯಾರು ಮಾತಾಡ್ತಾರೋ ಪರಿಹಾರವಾಗಿ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ಲಿಕ್ಕೆ ನಿಮಗೆ ಓಟ್ ಕೊಟ್ಟಿದ್ದೀನಿ. ಖಂಡಿತ ಜನಗಳಿಗೆ ಆಗ ಅರ್ಥ ಆಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿದ್ರು. ಯಾರು ಓಟಿನ ಹಕ್ಕನ್ನು ತಂದು ಕೊಟ್ಟರೋ ಆ ಓಟಿನ ಹಕ್ಕು ತಂದು ಕೊಟ್ಟವ್ರನ್ನೇ ಸೋಲಿಸುವಂತಹ ರಾಜಕೀಯ ಅನಕ್ಷರತೆ ಜನಗಳಲ್ಲಿತ್ತು. ಇದನ್ನು ಈ ತನಕ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರ ಹೋಗಿಸ್ಬೇಕಾಗಿತ್ತು. ಯಾವ ಪಕ್ಷ ಅಂತ ನಾನು ಹೇಳಲ್ಲ, 78 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಈ ಸರ್ಕಾರಗಳು ಜನಕ್ಕೆ ಏನು ಕೊಡ್ತೋ ಬಿಡ್ತೋ, ಓಟನ್ನು ಮಾರಾಟ ಮಾಡ್ಕೋಬಾರ್ದು ಅನ್ನೋದನ್ನು ಕಲಿಸ್ಬೇಕಾಗಿತ್ತೇನೋ. ಬಟ್ ಎಲ್ಲ ಪಕ್ಷಗಳು ಇದರಲ್ಲಿ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ನಿಂತ್ಕೊಂಡಿದೆ. ನೀನು 500 ಕೊಟ್ಟರೆ ನಾನು 1000 ಕೊಡ್ತೀನಿ, ನೀನು 1 ಬಾಟ್ಲು ಕೊಟ್ಟರೆ ನಾನು 100 ಬಾಟ್ಲು ಕೊಡ್ತೀನಿ ಅಂತ ಇಟ್ಕೊಂಡು ಮಾಡ್ತಾ ಇದ್ದಾರೆ ಹೊರತು ಈ ಜನಕ್ಕೆ ಒಂದು ರಾಜಕೀಯ ಪ್ರಜ್ಞೆ ಅಂದರೆ ಬದಲು ಓಟನ್ನ ಮಾರಾಟ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಬಂದಿಲ್ಲದೆ ಇರೋದ್ರಿಂದ ಬಾಬಾ ಸಾಹೇಬ್ರು ಇವ್ರಿಗೆ ಇನ್ನೂ ಅರ್ಥ ಆಗ್ತಾರೆ ಸರ್ ಅನಿಸುತ್ತೆ. ಈಗ ಸಂವಿಧಾನದಲ್ಲಿ ಶಿಕ್ಷಣ ಕಡ್ಡಾಯ ಮಾಡಿದ್ದಾರೆ. ಇವಾಗ ನೀವು ಹೇಳಿದ್ರಲ್ಲ, ಓಟುಗಳನ್ನ ಮಾರೋದು, ಓಟುಗಳನ್ನ ಕೊಂಡ್ಕೊಳ್ಳೋದು, ಇದಕ್ಕೆಲ್ಲ ಅಜ್ಞಾನ ಕಾರಣ. ಅಬ್ಸಲ್ಯೂಟ್ಲಿ. ವಿದ್ಯಾವಂತರು ಯಾರು ಲಂಚ ಕೊಡ್ತೀವಿ ಅಂತಂದರೆ, ಹೆಂಡ ಕೊಡ್ತೀವಿ ಅಂದರೆ ಈಸ್ಕೊಳ್ಳಲ್ಲ. ಅವರಿಗೆ ಆತ್ಮಗೌರವ ಇರುತ್ತೆ. ಎಲ್ಲಿ ಕೊಡ್ತಾರೆ? ಹಳ್ಳಿಗಳ ಕಡೆ ಕೊಡ್ತಾರೆ. ಎಲ್ಲಿ ಅಜ್ಞಾನ ಜಾಸ್ತಿ ಇದೆ, ಬಡತನ ಜಾಸ್ತಿ ಇದೆ, ಅಲ್ಲಿ ಕೊಡ್ತಾರೆ. ಸೊ ನಿಮ್ಮಂಥವರೆಲ್ಲ ಪ್ರಯತ್ನ ಪಟ್ಟು ಕಾನೂನು ಮಾಡೋ ಜಾಗದಲ್ಲಿ ಆಯ್ಕೆ ಆಗಿ ಬಂದು ಕಾನೂನು ಮಾಡಿ ಇವನ್ನೆಲ್ಲ ತಪ್ಪಿಸ್ಬೇಕೇ ವಿನಃ ಈ ಥರ ಸಿನಿಮಾಗಳು ಮಾಡೋದ್ರಿಂದ, ಸಭೆಗಳು ಮಾಡೋದ್ರಿಂದ ಏನು ಪ್ರಯೋಜನ? ಸರ್ ಇಲ್ಲ, ಫೀಲ್ಡಲ್ಲಿ ಆ ಕೆಲಸನೂ ಆಗಬೇಕು. ಒಂದು ಕಡೆ ಅವೇರ್ನೆಸ್ಸು ಆಗಬೇಕು. ಅವೇರ್ನೆಸ್ಸು ನಾವು ಈಗ ಭಾಷಣದ ಮೂಲಕ ಹೇಳ್ತೀವಿ, ಹಾಡಿನ ಮೂಲಕ ಹೇಳ್ತೀವಿ.
ನಾಟಕದ ಮೂಲಕ ಹೇಳ್ತೀವಿ, ಸಿನಿಮಾದ ಮೂಲಕ ಹೇಳ್ತೀವಿ. ಇದು ಜಾಗೃತಿ ಮೂಡ್ಸೋಕ್ಕಿರ್ತಕ್ಕಂಥ ಒಂದು ಮಾಧ್ಯಮ, ಒಂದು ಟೂಲ್ ಅಂತ ಅನ್ಕೋಬೋದು ಸರ್, ಒಂದು ಸಾಧನ. ಇದೆಲ್ಲವನ್ನು ಫೀಲ್ಡಲ್ಲಿ ಹೋಗಿ ಏನು ಮಾಡಬೇಕು ಅದನ್ನು ತೆರೆ ಮೇಲೂ ಹೇಳಬೇಕು, ಹೇಳಿದ್ರೆ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಇದೆ ಸರ್. ತಾವು ಆಗಲೇ ಹೇಳಿದಾಗೆ ಜನಗಳನ್ನು ಅವೇರ್ನೆಸ್ ಮಾಡ್ಸಕ್ಕಂಥ ಕೆಲಸದ ಒಂದು ಭಾಗವಾಗಿ ಈ ಸ್ಕ್ರಿಪ್ಟ್ಗೆ ನಾನು ಕೈ ಹಾಕಿದ್ದೀನಿ ಸರ್. ಅಂದರೆ ಇದು ಜಾಗೃತಿಯ ಒಂದು ಭಾಗ ಅಂತ. ಜನ ರಿಸೀವ್ ಮಾಡ್ಕೊಳ್ತಾರೆ, ಖಂಡಿತ ರಿಸೀವ್ ಮಾಡ್ಕೊಳ್ತಾರೆ. ಜನಕ್ಕೆ ಬೇಕಿದೆ ಸರ್, ಏನೋ ಒಂದು ಈಗ ಬಾಬಾ ಸಾಹೇಬರು ಪ್ರತಿನಿಧಿಸಿದಂಥ ಮತ್ತು ಬಾಬಾ ಸಾಹೇಬರು ಯಾರ ಬಗ್ಗೆ ಚಿಂತನೆಗಳನ್ನು ಮಾಡಿ ಇಷ್ಟೆಲ್ಲ ಬರೆದ್ರು, ಇಷ್ಟೆಲ್ಲ ಸಂವಿಧಾನವನ್ನು ಕೊಟ್ಟರು, ಇವರೆಲ್ಲ ಒಂದಾಗಿ ಅಧಿಕಾರಕ್ಕೆ ಚುನಾವಣೆಗೆ ನಿಂತು ಆರಿಸಿ ಬಂದರೆ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದಲ್ವಾ ಸರ್? ಖಂಡಿತ. ಅದೊಂದು ಅದೇ ಬಡತನ ಅಂತ ಬಡತನದಲ್ಲೇ ಇದೀವಲ್ಲ ನಾವು. ಆರಿಸಿ ಬಂದು ನಮಗೇನು ಬೇಕೋ ಆ ಯೋಜನೆಗಳನ್ನ ಮಾಡ್ಬೋದಲ್ಲ. ಬಹುಸಂಖ್ಯಾತರಾಗಿರುವಂಥ ಈ ಜನ ಚುನಾವಣೆಗಳಲ್ಲಿ ನಿಂತು ಗೆದ್ದು ಬಂದು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು. ಅದು ಯಾಕೆ ಆಗ್ತಾ ಇಲ್ಲ? ಅಲ್ಲ ಸರ್, ಈಗ ಬಹುಸಂಖ್ಯಾತರು ಚುನಾವಣೆ ನಿಲ್ತಾ ಇದ್ದಾರೆ. ಈಗ ಮಾತಾಡ್ತಾ ಯಾಕೆ ನಿಲ್ತಾ ಇಲ್ಲ? ಈ ದೇಶದ ಎಸ್ಸಿಗಳು ಚುನಾವಣೆ ನಿಲ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಎಸ್ಟಿಗಳು ಚುನಾವಣೆ ಮೀಸಲಾತಿ ಇರೋದ್ರಿಂದ ಒಬಿಸಿಗಳು ಚುನಾವಣೆ ನಿಲ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಮುಸಲ್ಮಾನರು, ಕ್ರೈಸ್ತರು ಚುನಾವಣೆ ನಿಲ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಹಾಗಾದ್ರೆ ಅವ್ರೇನು ಹಣ ಕೊಡಲ್ಲ, ಹೆಂಡ ಕೊಡಲ್ವಾ? ಇಲ್ಲ, ಕೊಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ, ಇವ್ರಿಗೂ ಕೂಡ ರಾಜಕೀಯ ಅಂದ್ರೆ ಒಂದು ಬಂಡವಾಳ ಹಾಕಿ ಬಂಡವಾಳವನ್ನು ಎತ್ತುವಂತ ಒಂದು ಉದ್ಯಮ ಅಂತ ಅನ್ಕೊಂಡಿದ್ದಾರೆ. 10 ಕೋಟಿ ಹಾಕಿ 100 ಕೋಟಿ ಅಂದ್ರೆ ನಮಗೆ ಅಂಬೇಡ್ಕರ್ವಾದಿ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಬೇಕು. ಅಂಬೇಡ್ಕರ್ವಾದಿ ರಾಜಕಾರಣಿಗಳು ಸೃಷ್ಟಿ ಆಗ್ಬೇಕು ಅಂದ್ರೆ ಅಂಬೇಡ್ಕರ್ವಾದಿ ಪಕ್ಷಗಳ ಅಗತ್ಯನೂ ಇದೆ ಸರ್. ಏನಾಗಿದೆ, ಇಲ್ಲಿ ಗೆಲ್ಲಬೇಕು ಅಂದ್ರೆ ಹಣ ಖರ್ಚು ಮಾಡ್ಲೇಬೇಕು. ನೀನ್ ಇಲ್ಲೆಲ್ಲ ಫಿಲಾಸಫಿ ಹೇಳ್ಬೇಡಪ್ಪ, ನೀನ್ ಬಂದಿದ್ಯಾ, ಟಿಕೆಟ್ ಬೇಕಾ, ತಗೋ, ಇಷ್ಟು ದುಡ್ಡು ಕೊಡು, ನೀನು ಇಷ್ಟು ಖರ್ಚು ಮಾಡಿ ಗೆದ್ಕೊಂಡು ಬಂತ. ಪ್ರತಿಪಕ್ಷಗಳು, ಎಲ್ಲ ಪಕ್ಷಗಳು ಗೆಲ್ಲೋ ಕಡೆನೇ ಗಮನ ಕೊಡ್ತಾರೆ. ನೀನು ಎಷ್ಟು ಅನೈತಿಕ ಮಾರ್ಗ ಹಿಡಿತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೆದ್ದುಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಪಕ್ಷಗಳಲ್ಲೇ ಸಮಸ್ಯೆ ಇದೆ ಸರ್. ಪಕ್ಷಗಳು ಉದ್ದಕ್ಕೂ ಬಂದಿರೋದೇನು ಅಂದರೆ, ಚುನಾವಣೆ ಅಂದರೆ ದುಡ್ಡು ಚೆಲ್ಲು, ಗೆದ್ಕೊಂಡು ಬಾ ಅನ್ನೋದು. ಈಗ ಯಾವ ಕಮ್ಯುನಿಟಿಗಳು ನಿಂತ್ಕೋತಾ ಇದ್ದಾರೆ ಅನ್ನೋದಕ್ಕಿಂತ ಎಲ್ಲ ಸಮುದಾಯಗಳು ಸೇರಿ ಒಂದು ಪಕ್ಷದ ಅಡಿನಲ್ಲಿ ಬರೋಕ್ಕಾಗತ್ತಾ? ಅದನ್ನು ಅಂಬೇಡ್ಕರ್ವಾದಿ ಚಿಂತನೆಯಲ್ಲಿ ಬರೋಕ್ಕಾಗತ್ತಾ? ಈಗ ನಮಗೆ ಬಸವಣ್ಣ, ನಾನು ಆರ್ಟಿಸ್ಟ್ ಆಗಿ ಇಲ್ಲಿ ಬಂದು ನೀವು ಕೊಟ್ಟ ಸ್ಕ್ರಿಪ್ಟ್ ನೋಡಿ ಅದನ್ನು ಹೇಳಿಬಿಟ್ಟು ನನ್ನ ಸಂಭಾವನೆ ತಗೊಂಡು ಹೋಗುವಂಥವ್ನು ನಾನು. ಇಷ್ಟೊಂದು ಗಂಭೀರವಾದ ಸಮಸ್ಯೆ ಇದು ಅಂತ ಅಂದಮೇಲೆ ನಾನು ಯೋಚನೆ ಮಾಡಬೇಕಾಗಿದೆ. ಪ್ಲೀಸ್ ಸರ್ ಯೋಚನೆ ಮಾಡಬೇಕಾಗಿದೆ ಅಂತಂದರೆ, ಈ ಸಬ್ಜೆಕ್ಟ್ನ ಇನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬಹುದು ನಾವು? ನನ್ನ ಪಾತ್ರ ಇದರಲ್ಲಿ ಏನಿರಬೇಕು? ಬರೀ ಪಾತ್ರ ಮಾಡೋದಷ್ಟೇ ಇರಬೇಕಾ, ಬೇರೆ ಏನಾದರೂ ಸಕ್ರಿಯವಾಗಿ ಇದರಲ್ಲಿ ತೊಡಗಿಸ್ಕೋಬೇಕಾ ಅಂತ ಯೋಚನೆ ಮಾಡಬೇಕಾಗಿದೆ. ಇಲ್ಲ, ಈಗ ನೀವು ಮೇಕಪ್ ಮಾಡ್ಕೊಳಕ್ಕೆ ನಾನು ಇಲ್ಲಿ ಕೂತಿದ್ದೀನಿ, ನೀವು ಸೆಟ್ ರೆಡಿ ಇದೆ, ನೀವು ಎಲ್ಲದಕ್ಕೂ ದುಡ್ಡು ಕೊಡ್ತಿರ್ತೀರಿ. ಸೊ ಐ ಥಿಂಕ್ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಅಲ್ವಾ? ಖಂಡಿತ ಇಲ್ಲ ಸರ್. ಈ ಡಿಸ್ಕಷನ್ ಆಗದೆ ಹೋಗಿದ್ದಿದ್ರೆ ಬಹುಶಃ ಈಗ ಏನು ತಮ್ಮೊಳಗಡೆ ಪ್ರಶ್ನೆಗಳು ಬಂತು ಅಥವಾ ನನ್ನೊಳಗಡೆ ಪ್ರಶ್ನೆಗಳು ಬಂತು, ಎಷ್ಟೋ ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನೇ ಕೊಡ್ತಾ ಹೋದ್ರಿ ನನ್ನ ಜೊತೆ ಚರ್ಚೆ ಮಾಡ್ತಾ ಅಥವಾ ನನ್ನೊಳಗಡೆ ಏನಿದೆ ಅಂತ ನೀವು ತೆಗಿತಾ ಆಚೆ ಹೋದ್ರಿ, ಅದೆಲ್ಲವೂ ಜನಗಳಿಗೆ ರೀಚ್ ಆಗುತ್ತೆ ಸರ್, ಜನಕ್ಕೆ ರೀಚ್ ಆಗುತ್ತೆ. ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ಒಂದು ಪಾತ್ರವಾಗಿ ನೀವು ಇದನ್ನು ಮಾಡಲ್ಲ, ನನಗೆ ಗೊತ್ತು. ಒಂದು ಪಾತ್ರದ ಜೊತೆಗೆ ನಿಮ್ಗೊಂದು ಸೋಷಿಯಲ್ ಕನ್ಸರ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಇರೋದ್ರಿಂದ ಇಡೀ ಪ್ರಾಸೆಸ್ಸಲ್ಲಿ ನಮ್ಮ ಜೊತೆಗಿರಿ ಸರ್, ನಮ್ಮ ಜೊತೆಗಿರ್ತೀವಿ. ಅದನ್ನೊಂದು ಬರೀ ಸಿನಿಮಾ ಅಂತ ನೋಡಿದೆ, ಒಂದು ಸಮಾಜ ಪರಿವರ್ತನೆಗೆ ಏನಾದರೂ ಒಂದು ಸಾಧ್ಯನಾ ಪ್ರಯತ್ನ, ಈ ಪ್ರಯತ್ನದಲ್ಲಿ ನಿಮ್ಮದು ಸಂಪೂರ್ಣವಾದಂಥ ಇನ್ವಾಲ್ವ್ಮೆಂಟ್ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಸರ್. ನನ್ನ ಅಸಿಸ್ಟೆಂಟ್ನ ಕಳಿಸಿ, ಎಸ್ ಸರ್, ಶೂಟಿಂಗ್ ಮಾಡ್ತಾ ಏನು ಅನಿಸುತ್ತೆ ಎಸ್ ಸರ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ ಸರ್, ಒಳ್ಳೇದಾಗುತ್ತೆ. ಡೈಲಾಗ್ಸ್ಗಳು, ಬಾಬಾ ಸಾಹೇಬ್ರ ಡೈಲಾಗ್ಸ್ಗಳು ಸರ್, ನಿಮ್ಮ ಬಾಯಲ್ಲಿ ಹೇಳಿದ್ರೆ ರೀಚ್ ಆಗುತ್ತೆ ಸರ್. ಕಾಯ್ತಾ ಇದ್ದೀವಿ ಸರ್ ನಾವು. ಮಾಡೋಣ. ಥ್ಯಾಂಕ್ ಯು ಸರ್. ಓಕೆಪ್ಪ, ಸೊ ಮಚ್. ಥ್ಯಾಂಕ್ ಯು. ಬೆಳಕು